ನಿಮಗೆ ಹೋದಲ್ಲಿ ಬಂದಲ್ಲಿ ನಿಮ್ಮ ಟೋಪಿ ಮೇಲೆ ಕನ್ನಡಕದ ಮೇಲೆ ಬಹಳ ಕಣ್ಣು ಅಂತ ಅನ್ಸುತ್ತೆ, ನನ್ನನ್ನು ಸೇರಿಸಿ. ಹೌದು, ಇದು ನಿಮಗೂ ಕಣ್ಣಿದೆ. ಯಾವಾಗಿಂದ ಈ ಕನ್ನಡಕ ಟೋಪಿ ಬಂದಿದ್ದು ನಿಮಗೆ? ಯಾವಾಗಿನಿಂದ ಬಂತು? ಆಗಲೇ 30-40 ವರ್ಷ ಆಗಿರಬೇಕು. ಈ ಟೋಪಿ ಮತ್ತೆ ಕನ್ನಡಕ ಇಲ್ಲದ ವಾಟಾಳ್ ನಾಗರಾಜ್ ಅವರನ್ನು ನಾವು ನೋಡ್ಬೋದಾ? ನೀವು ನೋಡ್ಬೋದಾ ಅಂತೀರಿ, ಈಗ ಟೋಪಿ ತೆಗೀರಿ ಅಂತೀರಿ, ಕನ್ನಡಕ ತೆಗೀರಿ ಅಂತೀರಿ, ನಾಳೆ ಶರ್ಟ್ ತೆಗೀರಿ ಅಂತೀರಿ. ನೋಡಬೇಕು ನೀವು ವಾಟಾಳ್ ನಾಗರಾಜ್ ಅವರು. ಈಗಂದರೆ ನಾವು ಏನು ಮಾಡೋಣ, ಏನೇನು ಬಟ್ಟೆ ತಗೊಂಡು ಹೋಗೋಣ? ಅಲ್ಲ, ಬೇರೆಯವರು ಟೋಪಿ ಹಾಕಬಾರ್ದು ಅಂತ ನೀವೇ ಟೋಪಿ ಹಾಕ್ಕೊಂಡು ಬಂದ್ಬಿಟ್ರ? ಹಾಗೇನಿಲ್ಲ. ಟೋಪಿಗೊಂದು ಗಾಂಭೀರ್ಯ ಇರುತ್ತೆ. ಟೋಪಿ ವಾಟಾಳ್ ನಾಗರಾಜ್ ಟೋಪಿ ಕೊಡಿ ನಮಗೆ ಅಂತಾರೆ ಯಾರು ಹೋದಲ್ಲಿ ಬಂದ. ಒಳ್ಳೆ ಅದಕ್ಕೆ ಗೌರವ ಇದೆ, ಶಕ್ತಿ ಇದೆ. ಟೋಪಿಗಳು ಅಂದ್ರೆ ಈಗ ಗಾಂಧಿ ಟೋಪಿ ಬಿಳಿ, ಅದಕ್ಕೂ ಅಷ್ಟು ಶಕ್ತಿ ಇದೆ, ಭಾಳ ಅದ್ಭುತ ಇದೆ. ಅದರಿಂದ ಟೋಪಿಗಳು ಅನ್ನುವ ಇದನ್ನು ನಾವು ಅದನ್ನು ಒಂದು ಗಾಂಭೀರ್ಯ, ಗೌರವ, ಅದು ಸಂಕೇತ. ಈಗ ನಾಡಲಿ ಜನಕ್ಕೆಲ್ಲ ಕನ್ನಡ ವಾಟಾಳ್ ನಾಗರಾಜ್.